ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ಇದು ಬಂದುಬಿಟ್ಟು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಫ್ರೆಂಡ್ ಮಗಳದು ಬರ್ತ್ಡೇ ಇತ್ತು, ಆದ್ದರಿಂದ ನಾವು ಮತ್ತು ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ಈಗ ನಾನು ಬೈಕಲ್ಲೇ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗರು ಭಾನುವಾರ ಆಗಿರೋದ್ರಿಂದ ಎಲ್ಲ ಮನೆ ಹತ್ರನೇ ಇದ್ದರು. ಸರಿ ಅಂದ್ಬಿಟ್ಟು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಹಾಗೆ ಆನ್ ದ ವೇ ನನ್ನ ಫ್ರೆಂಡ್ ಸಿಗ್ತೀನಿ ಅಂತ ಹೇಳಿದ್ಲು, ಗಿರಿಗೌಡನ ಪಳ್ಯ. ಅವಳನ್ನ ಪಿಕಪ್ ಮಾಡಿಕೊಂಡು ನಾನು ಮತ್ತು ಅವಳು ಇಬ್ಬರು ಗಾಡೀಲಿ ಹೋಗ್ತೀನಿ. ಬನ್ನಿ ನೋಡಿ, ಆಲೆ ಬಂದು ಕಾಯ್ತಾ ಇದ್ದಾಳೆ ನನಗೋಸ್ಕರ. ಫಂಕ್ಷನ್ ಇದ್ದಿದ್ದು ಕುಣಿಗಲಿಂದ ಮುಂದೆ ಜಾನ್ಸನ್ ಫ್ಯಾಕ್ಟ್ರಿ ಹತ್ರ ಒಂದು ಹಳ್ಳಿ. ನಾವು ಕುಣಿಗಲ್ಗೆ ಬಂದ್ವಿ. ಕುಣಿಗಲಲ್ಲಿ ಬ್ಯಾಂಗಲ್ ಸ್ಟೋರಿಗೆ ಬಂದ್ವಿ ಗಿಫ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು. ನಾನು ಮತ್ತು ನನ್ನ ಫ್ರೆಂಡ್ ಯಶು ಅಂದ್ಬಿಟ್ಟು ಮತ್ತು ಪ್ರೀತಿ ವಿಡಿಯೋ ಕಾಲ್ ಮಾಡ್ತೀನಿ, ನನಗೂ ತೊಗೊಂಡು ಬನ್ನಿ ಹಂಗೇನೆ ಅಂತ ಹೇಳೋದು. ಸರಿ ಅಂತ ಈಗ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ಏನು ತೊಗೊಂಡು ಅಂತ ನೀವೇ ನೋಡಿ. ಕೊಡಿ ಸುಮ್ಮನೆ ಕೂರಿಸ್ತೀನಿ. ನಾವು ಗಿಫ್ಟ್ ಎಲ್ಲ ಪ್ಯಾಕಿಂಗ್ ಆಯಿತು. 3 ಜನಕ್ಕೂ ತೊಗೊಂಡ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಪ್ರೀತಿ ಬಂದಿದ್ಲು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಕಾಲೇಜ್ ಫ್ರೆಂಡ್ಸು. ಹಾಗೆಯೇ ನಮ್ಮ ಮ್ಯಾಮು ಸಹ ಬಂದಿದ್ದರು. ನೋಡಿ, ಇವನು ಬಂದುಬಿಟ್ಟು ನಮ್ಮ ಪ್ರೀತಿ ಮಗ. ಏನು ಏನು ಜೋರಾಗಿ ಹೇಳೋ ರಿತಿಕ್ ಅಂತ ಪಡ್ಕೊಬಿಡು. ನಂಗೆ ಕೇಳಿಸ್ತಾ ಇಲ್ಲ. ವಿಡಿಯೋ ಮಾಡ್ತಾ ಇದೆಯಾ? ಯಾವ ಕ್ಲಾಸು? ಯಾವ ಕ್ಲಾಸು? ನಿಮ್ಮ ಅಮ್ಮನ ಹೆಸರೇನು? ಮಾತಾಡ್ಕೊಂಡು ಕೂತಿದ್ವಿ. ಮತ್ತು ಇನ್ನೊಂದಿಬ್ಬರು ಫ್ರೆಂಡ್ಸ್ ಬರೋದಿತ್ತು, ಅದರಿಂದ ಕಾಯ್ಕೊಂಡು ಅಲ್ಲೇ ಕೂತಿದ್ವಿ. ನೋಡಿ, ನಮ್ಮ ರಾಧಾ ಮಿಸ್ಸು ಅಪರೂಪಕ್ಕೆ ಸಿಕ್ಕಿದ್ರು. ಮಾತಾಡಿಕೊಂಡು ನೆಕ್ಸ್ಟ್ ಎಲ್ಲ ಬಂದರು. ಈಗ ಸ್ಟೇಜ್ ಹತ್ರ ಹೋದ್ವಿ ಎಲ್ಲರೂ. ಎಲ್ಲರೂ ಗಿಫ್ಟ್ ಕೊಟ್ವಿ. ಗಿಫ್ಟ್ ಎಲ್ಲ ಕೊಟ್ಟಾದಮೇಲೆ ಫೋಟೋಸ್ಗಳನ್ನ ತೆಗೆಸ್ಕೊಂಡ್ವಿ. ಎಷ್ಟೋ ದಿವಸ ಆಗಿತ್ತು, ನಾವು ಎಷ್ಟೋ ದಿವಸ ಅಲ್ಲ ವರ್ಷಗಳೇ ಆಗಿತ್ತು. ಯಾಕಂದರೆ ನಾನು ನೋಡಿದ್ದು 2017, ಈಗ 25, 8 ವರ್ಷ ಆಯಿತು ಇವರೆಲ್ಲ ಸಿಕ್ಕಿ. ಫೇಸ್ಗಳೇ ಜ್ಞಾಪನ ಇರಲಿಲ್ಲ. ಎಲ್ಲ ಪರಿಚಯ ಮಾಡಿಕೊಂಡು ಎಲ್ಲರೂ ಮಾತಾಡಿಕೊಂಡು ತುಂಬ ಖುಷಿ ಅನ್ನಿಸ್ತು. ಗ್ರೂಪ್ ಫೋಟೋ ಎಲ್ಲ ಹೊಡ್ಸ್ಕೊಂಡ್ವಿ. ಫೋಟೋ ಎಲ್ಲ ಹೊಡ್ಸ್ಕೊಂಡಾದ್ಮೇಲೆ ಅರ್ಶಿನ ಕುಂಕುಮ ತೊಗೊಂಡೋಗಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಅರ್ಶಿನ ಕುಂಕುಮ ತೊಗೊಂಡು ಹಾಗೆಯೇ ಊಟಕ್ಕೆ ಹೋದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ಲು. ಊಟ ಎಲ್ಲ ಮಾಡಿಕೊಂಡು ಹಾಗೆಯೇ ನಮ್ಮ ಮ್ಯಾಮು ಸಂತೋಷ್ ಅವ್ರ ಮನೆ ಹತ್ರ ಹೋಗೋಣ ಅಂತ ಹೇಳಿದ್ರು. ಅವ್ರ ಮನೆ ಬಂದುಬಿಟ್ಟು ನಮ್ಮ ತೆರೆದಕುಪ್ಪೆಯಲ್ಲಿರೋದು. ಸರಿ ಅಂದ್ಬಿಟ್ಟು ಈಗ ಎಲ್ಲರೂ ಮಾತಾಡಿಕೊಂಡು ಫೈನಲಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ನೋಡ್ಕೊಂಡು ಬರೋಣ ಅವ್ರ ತೋಟ ಎಲ್ಲ ಅಂದ್ಬಿಟ್ಟು. ಅವನು ಕರೀತಾ ಇದ್ದಂತೆ ಬನ್ನಿ ಬನ್ನಿ ಅಂತ. ಸರಿ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ನಾವು ಬೈಕ್ನ ಕುಣಿಗಲಲ್ಲಿ ನಿಲ್ಲಿಸ್ಬಿಟ್ಟು ನಾನು ಮಿಸ್ ಜೊತೆ ಕಾರಲ್ಲೇ ಹೋಗ್ತೀವಿ. ಇವ್ರು ಯಶಸ್ವಿನಿ ಅಂತ, ನಮ್ಗೆ ಎಲ್ಲ ಟೂರ್ಗೆಲ್ಲ ಹೋಗ್ಬೇಕಾದ್ರೆ ಇವರೇ ಮ್ಯಾನೇಜರು, ಫೈನಾನ್ಸ್ ಮ್ಯಾನೇಜರು. ಅವ್ರ ಪ್ರೀತಿ ಅಂತ, ನಮ್ಮ ಸಂಘಕ್ಕೆಲ್ಲ ಅವರೇ ಅಧ್ಯಕ್ಷರು, ಹೊಸದಾಗಿ ಸೀನಿಯರ್ ಅಂತ. ಆಮೇಲೆ ಇವರು ಬಿಂದುಶ್ರೀ ಅಂತ, ಇವ್ರು ಬೆಂಗಳೂರಲ್ಲಿ ಬಂದ್ಬಿಟ್ಟೆ ನಮ್ಗೆಲ್ಲ ಕಿಂಗ್ ಇದ್ದಂಗೆ. ಹೌದು ಹೌದು. ಈ ಸತೀಶನ್ನೇ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ಲಿಲ್ಲ ನೋಡ್ಕೊಳ್ಳಿ. ಇವರು ಬಿಗ್ ಬಾಸ್ ಅಂತ, ಗ್ರೂಪ್ಗೆಲ್ಲ ಬಿಗ್ ಬಾಸ್. ಒಬ್ರು ಬಂದ್ರು ಅಂದ್ರೆ ಎಲ್ಲರೂ ಜಾಸ್ತಿ ಜನ ಬರ್ತಾರೆ ಯಾವುದೇ ಫಂಕ್ಷನ್ ಆಗಿ. ಇವರು ನೆಕ್ಸ್ಟ್ ಸುರೇಶ್ ಅಂತ ಸೈಲೆಂಟ್ ಹುಡುಗ. ಸೈಲೆಂಟ್ ಬಿಸ್ನೆಸ್ ಮ್ಯಾನ್. ದುಡ್ಡು ಮಾಡ್ತಾನೆ, 1 ರೂಪಾಯಿ ಬಿಚ್ಚಲ್ಲ. ಎಲ್ಲ ಹಾರ್ಡ್ವೇರ್ ಎಲ್ಲ ಅವ್ರ ಮನೆ ಹತ್ರ ಹೋದ್ವಿ. ಅವ್ರ ಅಮ್ಮ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲಾರನ್ನೂ ನೋಡಿ. ಮತ್ತು ಅವ್ರು ನಾಟಿ ಕೋಳಿ ಎಲ್ಲ ಸಾಕಿದ್ರು. ಅಲ್ಲೇ ಮನೆ ಹತ್ರನೇ ಅಡಿಕೆ ಸಸಿ ಹಾಕೋರೆ, ಅದು ಸುತ್ತ ಮೆಸ್ ಹಾಕ್ಬಿಟ್ಟು ಆ ನಾಟಿ ಕೋಳಿ ಎಲ್ಲ ಸಾಕಿದ್ರು. ನೋಡಿ ನಾಟಿ ಕೋಳಿ ಎಷ್ಟಿದೆ ಅಂತ.
ಹೇಳು ನನ್ನ ಫ್ರೆಂಡು ಸಂತೋರ್ದು ಕೋಳಿ ಇದು ನನ್ನ ತಮ್ಮಂಗೆ ಆಸೆ ವಾಯ್ಸ್ ಓವರ್ ಕೊಡು. ಹೋಗೆಲ್ಲ ಮಾಡ್ತಾ ಇರ್ತೀರಲ್ಲ ಮಾಡಿ. ಅವ್ನಿಗೆ ಅರ್ಧ ಎಕರೆ ಮಾಡ್ಬೇಕಂತ ಆಸೆ ಅವನಿಗೆ. ನಾಟಿ ಕೋಳಿ ಸಾಕೋದು, ಅದಕ್ಕೆ ಅವ್ರ ಅಮ್ಮನೇ ಎಲ್ಲ ಮೇವು ಹೊಂಚಕ್ಕಾಗಲ್ಲ. ನಮ್ದು ಕಾಣಿಸ್ತಿಲ್ಲ. ಈಗ ಅವ್ರ ಮನೆ ಹತ್ರ ಎಲ್ಲ ನೋಡಿಕೊಂಡು ತೋಟದ ಹತ್ರ ಹೋಗ್ತಾ ಇದ್ದೀವಿ. ಅವ್ರ ತೋಟ ಸ್ವಲ್ಪ ದೂರ ಅಂದರು, ಸರಿ ಅಂದ್ಬಿಟ್ಟು ಅವ್ರ ವ್ಯಾನಲ್ಲೇ ಹೋಗ್ತಾ ಇದ್ದೀವಿ. ಸಂತೂನೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ, ಇದೇ ಸಂತು ಅವ್ರ ತೋಟ. ನಮ್ಮ ಮ್ಯಾಮ್ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಏನೇನಿಂದು ಬೆಂಗಳೂರಲ್ಲೆಲ್ಲ ಬರೀ ಸಿಟಿ ವೆಹಿಕಲ್ಸ್. ಇವನು ಹೇಳ್ದ ಇಷ್ಟ ಗಂಟೆ ಚೊಂಬವೇನ ಇಲ್ಲಿ ನಿಪ್ಪಲ್ ಬೇಡವಾ? ಮರ ಖಾಲಿ ಆಗ್ಬಿಡುತ್ತೆ ಕಣೋ. ಫೋಟೋ ತೆಗಿಬೇಕಾ? ಏನಾರು ಕುಡಿಯೋದು ಮಾಡು. ಮುಂದೆಗಡೆ ಕಿತಾಫ್ರೆ ಬರುತ್ತೆ ನೀನು ಮಾಡು. ಇಲ್ಲಿ ಇರುತ್ತೆ ನೋಡು. ಇನ್ನೊಂದು ಅಲ್ಲಿ ಸತೀಶ್ ಬಾಸ್ ನಂದು ವಿಡಿಯೋ ಆಗ್ಲಿ. ಆ ಎಳ್ಳೀರೆಲ್ಲ ಕುಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಹಾಗೇನೆ ನಮ್ಮ ಸಂತು ಟೊಮೊಟೊ ಹಣ್ಣು ಬೆಳೆದಿದ್ದ. ಸರಿ ಅಂದ್ಬಿಟ್ಟು ಎಲ್ಲರಿಗೂ ಕವರ್ಗೆ ಹಾಕಿಟ್ಟ. ಮತ್ತು ಅವ್ರ ಅಮ್ಮ ಬೇಡ ಅಂದ್ರೂ ಕಾಫಿ ಮಾಡಿಕೊಟ್ರು. ಎಲ್ಲ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಈಗ ಮತ್ತೆ ರಿಟರ್ನು ಕುಣಿಗಲ್ಗಡೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ಬೇಕಾಗಿಲ್ಲ ಮಗನೇ ಆಯ್ ಮಾಡು, ಈ ಕಡೆ ತಿರುಗು, ನನ್ನ ಕಡೆ. ಅದಕ್ಕೆ ನಿದ್ದೆ ಬರ್ತಾ ಇರಬೇಕು. ಇಲ್ಲಿ ಹೋಗೋದು ನಾವು ಗಾಡಿಯಲ್ಲಿ ಬರ್ತೀವಿ. ಗಾಡಿ ಬಾಯ್. ನಮ್ಮ ಮ್ಯಾಮು ಅಲ್ಲೇ ಕುಣಿಗಲಲ್ಲಿ ಬಿಟ್ಟರು. ನಮ್ಮ ಮ್ಯಾಮ್ಗೆ ಬಾಯ್ ಎಲ್ಲ ಹೇಳ್ಬಿಟ್ಟು ಈಗ ನಾನು ಮತ್ತು ಯಶು ಇಬ್ಬರೂ ಗಾಡಿ ಪಾರ್ಕ್ ಮಾಡಿದ್ವಲ್ಲ, ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಅವಳನ್ನ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.